ನಮಸ್ಕಾರ. ನಾನು ದುರ್ಗಾ ಟಿಕ್ ಯೂಟ್ಯೂಬ್ ಚಾನಲ್ ರವಿ. ಇವತ್ತು ಫಲಪುಷ್ಪ ಪ್ರದರ್ಶನ ಚಿತ್ರದುರ್ಗದಲ್ಲಿ ನಡೆಯಿತು. ಅದನ್ನು ನೋಡೋಕ್ಕೆ ನಾವು ಫ್ಯಾಮಿಲಿ ಸಮೇತ ಹೋಗಿದ್ವಿ. ಈ ಸಂಪೂರ್ಣ ವಿಡಿಯೋನ ನಿಮಗೆ ಫಲಪುಷ್ಪ ಪ್ರದರ್ಶನ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ಗೆ ಲೈಕ್ ಕೊಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕಿರೋ ಬೆಲ್ ಬಟನ್ ಒತ್ತಿ. ಈ ವಿಡಿಯೋದಲ್ಲಿ ನೀವು ಫಲಪುಷ್ಪ ಪ್ರದರ್ಶನ ಸುಂದರವಾದ ಹೂತೋಟವನ್ನು ನೋಡ್ಬೋದು, ಮತ್ತು ಫಲ ಮತ್ತು ತರಕಾರಿಗಳು ಮತ್ತು ಇತರೆ ಎಲ್ಲದನ್ನು ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಕೊನೆ ತನಕ ವಿಡಿಯೋ ನೋಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ತುಂಬ ಧನ್ಯವಾದಗಳು. ಈ ವಿಡಿಯೋನ ಕೊನೆ ತನಕ ನೋಡಬೇಕು, ಯಾಕಂದರೆ ತುಂಬ ವಿಸ್ಮಯವಾಗಿದೆ ಎಲ್ಲ ಮಾಡಿರೋದು. ಸುಂದರವಾದ ಹೂವಿನ ಅಲಂಕಾರ ತೋಟದಲ್ಲಿ ಕಂಡು ಬರ್ತಿದೆ ನೋಡಿ. ಇದು ಪಿರಮಿಡ್ ಮಾಡಿದ್ದಾರೆ ಹೂವಿನ ಗಿಡಗಳಲ್ಲಿ. ನಮ್ಮ ಮಕ್ಕಳು ತುಂಬ ಸಂತೋಷಪಟ್ಟರು ಇದನ್ನೆಲ್ಲ ನೋಡಿ. ಇದು ನಾವು ಮಧ್ಯಾಹ್ನ ಸುಮಾರು 1:30-2 ಗಂಟೆಗೆ ಹೋಗಿದ್ವಿ. ಅದು ಬಿಸಿಲಿತ್ತು, ಆದರೂ ಸುಮಾರು ಜನ ಬರ್ತಾನೆ ಇದ್ದರು ನೋಡೋದಕ್ಕೆ. ರಾತ್ರಿ ಆದರೆ ಇದಕ್ಕೆ ಲೈಟಿನ ಅಲಂಕಾರ. ಇದು ನಾಯಕನಹಟ್ಟಿ ತಿಪ್ಪೇರುದ್ರ ಸ್ವಾಮಿ ಹೊರಮಠ ಮಾಡಿದ್ದಾರೆ ನೋಡಿ. ಸುಂದರವಾಗಿದೆ. ಇದನ್ನು ನೋಡೋದಕ್ಕೆ ಸ್ಮಯವಾಗಿದೆ. ಇದು ನಾಯಕನಹಟ್ಟಿ ತಿಪ್ಪೇಸ್ವಾಮಿಯ ದೇವಸ್ಥಾನ ಇದು ನೋಡಿ. ನಾಯಕನಹಟ್ಟಿ ತಿಪ್ಪೇಸ್ವಾಮಿ ಸ್ವಾಮಿ ಅವರಿದ್ದಾರೆ ಇಲ್ಲಿ. ಅವ್ರಿಗೊಂದು ಲೈಕ್ ಹಾಕಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡಿ. ಸುಂದರವಾಗಿ ಮಾಡಿದ್ದಾರೆ. ನಾಯಕನಹಟ್ಟಿ ತಿಪ್ಪೇಸ್ವಾಮಿ ಸ್ವಾಮಿ ಮಠವನ್ನೇ ಮಾಡಿದ್ದಾರೆ ನೋಡಿ. ಇಲ್ಲಿ ಆನೆ ಆಕೃತಿ ಮಾಡಿದ್ದಾರೆ. ಆನೆ ನೋಡೋದಕ್ಕೆ ಆನೆ ರೀತಿ ಇದೆ ಆಕೃತಿಯು. ನಾಯಕನಹಟ್ಟಿ ತಿಪ್ಪೇಸ್ವಾಮಿ ಸ್ವಾಮಿಯವರ ಸನ್ನಿಧಾನದಲ್ಲಿ ಆನೆ. ಮತ್ತು ಇಲ್ಲಿ ಹೋಗ್ತಾ ನೋಡಿ ನಮ್ಮ ಚಿತ್ರದುರ್ಗ ಎಂದು ಮಾಡಿದ್ದಾರೆ ಕಲಾಕೃತಿಯಲ್ಲಿ. ಇದು ಈ ವರ್ಷ ವಿಭಿನ್ನವಾಗಿರಲಿ ಅಂತ ಹೊಸದಾಗಿ ಮಾಡಿದ್ದಾರೆ. ನಮ್ಮ ಚಿತ್ರದುರ್ಗ ಅಂತ, ರವಿ ಚಿತ್ರದುರ್ಗ ಅಂತ. ಇದರಲ್ಲಿ ಸೆಲ್ಫಿ ಹೊಡ್ಸ್ಕೊಬೋದು. ನಮ್ಮ ಮಕ್ಕಳದ್ದು ಒಂದು ಫೋಟೋ ಹೊಡೆದೆ ಇವತ್ತು. ತುಂಬ ಚೆನ್ನಾಗಿ ಬಂತು ಫೋಟೋ. ಈ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಇದು ರಾತ್ರಿ ಹೊತ್ತು ಲೈಟ್ ಎಲ್ಲ ಹಾಕಿರ್ತಾರೆ ನೋಡಿ. ನಮ್ಮ ಮಕ್ಕಳು ತೋರಿಸ್ತಾ ಇದ್ದಾರೆ. ನಮ್ಮ ಚಿತ್ರದುರ್ಗ ಫಾಲ್ಸ್ ಇದೆ ಇಲ್ಲಿ ನೋಡಿ. ಕೆಂಪು ಕಾಣ್ತಿರೋದು ಏನಪ್ಪ ಅಂದರೆ, ಅದು ನೀವು ನೋಡಿರ್ಬೋದು ಟಮಾಟೆ ಹಣ್ಣು. ಫುಲ್ಲು ಟಮಾಟೆ ಹಣ್ಣು ಬೆಟ್ಟನೇ ಮಾಡಿದ್ದಾರೆ. ಅದನ್ನು ಜೂಮ್ ಆಗಿ ತೋರಿಸ್ತೀನಿ ತಡೀರಿ. ಟಮಾಟೆ ಹಣ್ಣು ಬೆಟ್ಟ ಇದು. ಮಧ್ಯೆ ವಾಟರ್ ಫಾಲ್ಸ್ ಇದೆ ನೋಡಿ. ಇದೆಲ್ಲ ಸನ್ಫ್ಲವರ್ ಮಾಡಿದ್ದಾರೆ. ದೊಡ್ಡ ಸನ್ಫ್ಲವರ್ ಇದೆ. ತುಂಬ ಚೆನ್ನಾಗಿದೆ ನೋಡಿ. ನಮ್ಮ ಚಿತ್ರದುರ್ಗದ ಹಿಂಭಾಗದಿಂದ ಹೋಗೋದು ಇದೆ ಇಲ್ಲಿ. ಹೀಗೆ ಹೋಗ್ತಾ ಅಕ್ವೇರಿಯಂ ಶಾಪ್ಗೆ ಹೋಗೋದು. ಇಲ್ಲಿ ನೋಡಿ ಚೆಂಡು ಹೂವಿನ ತೋಟ. ನೋಡಿ ಅಕ್ವೇರಿಯಂ ಶಾಪ್ ಇದೆ ಇಲ್ಲಿ. ಶಾಪ್ ಅಂದರೆ ಇದನ್ನು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಅಕ್ವೇರಿಯಂ ನೋಡಿ. ಬಣ್ಣದ ಮೀನುಗಳಿದ್ದಾವೆ. ನಮ್ಮ ಶಾರ್ಕ್ ಫಿಶ್ ಇದೆ ನೋಡಿ. ನಮ್ಮ ಮಗನ ಹೇಳ್ತಾ ಇದ್ದಾನೆ ಫಿಶ್ಗಳನ್ನೆಲ್ಲ ನೋಡಿ ತುಂಬ ಇಷ್ಟ ಆಯ್ತಂತ ಅವನಿಗೆ. ಅವನು ಮೀನೆಲ್ಲ ಮುಟ್ಟಿದ ಅಲ್ಲಿ. ಬಣ್ಣದ ಮೀನುಗಳೆಲ್ಲ ಇಟ್ಟಿದ್ದಾರೆ ಅಕ್ವೇರಿಯಂ ಶಾಪ್ನವರು. ತುಂಬ ಇಷ್ಟ ಆಯಿತು ಅವರಿಗೆ ನೋಡಿ. ಕಲರ್ ಫಿಶ್ಗಳಿದೆ, ಗೋಲ್ಡ್ ಫಿಶ್ಶು, ಪ್ರತಿಯೊಂದು ಜಾತಿಯ ಮೀನುಗಳೆಲ್ಲ ಇದ್ದಾವೆ ನೋಡಿ. ನಮ್ಮ ಹುಡುಗ ಕೇಳ್ತಿದ್ದಾನೆ ಯಾವ ಫಿಶ್ ಅಂತ. ಇದು ಒಣಕೆ ಹೂವಿನ ಆಕೃತಿ ಮರಳಿನಲ್ಲೇ ಮಾಡಿದ್ದಾರೆ ಇದು ನೋಡಿ. ತುಂಬ ಚೆನ್ನಾಗಿತ್ತು. ಒಣಕೆ ಹೂವಿನ ಆಕೃತಿ ಪೂರ್ತಿ ಮರಳಿನಲ್ಲಿ ಮಾಡಿ ಬಣ್ಣ ಹಾಕಿರೋದು ನೋಡಿ. ಈಗ ನಮ್ಮ ಹುಡುಗರೆಲ್ಲ ಫೋಟೋ ಹೊಡ್ಸ್ಕೊಂತ ಇದ್ದಾರೆ ಅಲ್ಲಿ. ಈಗ ಮತ್ತೆ ಇನ್ನೊಂದು ಒಳಗಡೆ ಇದೆ, ಅಲ್ಲಿ ಹೋಗೋಣ ಬನ್ನಿ. ಒಳಗಡೆ ಹೋಗ್ತಿದ್ವಿ. ಇಲ್ಲೇ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಮಾಡಿದ್ದಾರೆ. ಇಲ್ಲಿ ನೋಡಿ ರಂಗೋಲಿಯಲ್ಲಿ ಕಲಾಕೃತಿಯನ್ನು ಮಾಡಿದ್ದಾರೆ. ವೆಜಿಟೇಬಲಲ್ಲಿ ಕರ್ನಾಟಕದ ಮ್ಯಾಪ್ ಮಾಡಿದ್ದಾರೆ ಇಲ್ಲಿ ಕ್ಯಾಪ್ಸಿಕಮ್ನಲ್ಲಿ. ಇದು ರಂಗೋಲಿ ಆರ್ಟು. ನಮ್ಮ ಹುಡುಗ ನೋಡಿ ಇದೆಲ್ಲ ಫಾಲ್ಸ್ ಎಲ್ಲ ಮಾಡಿದ್ದಾರೆ. ಇದೆಲ್ಲ ವೆಜಿಟೇಬಲ್ಸಲ್ಲಿ ಚೆನ್ನಾಗಿದೆ. ಇದು ನೋಡಿ ಚೆನ್ನಾಗಿಲ್ಲ, ಆದರೆ ಲೈಟಿನ ಅಲಂಕಾರದಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ. ವೆಜಿಟೇಬಲ್ ಗಾಡಿ ಇದೆ ಇಲ್ಲಿ. ಥರದ ತರಕಾರಿಗಳೆಲ್ಲ ಇದೆ ಇಲ್ಲಿ. ಹಾಗಲಕಾಯಿ, ಪಡವಲಕಾಯಿ ಎಲ್ಲ ತರಕಾರಿ. ಚಾಪೆಯಿಂದ ಹಿಡಿದ ಗಾಡಿ ಇದೆ ನೋಡಿ. ಚಾಪೆಯಲ್ಲಿ ಹಿಡಿದಿರೋ ಮನುಷ್ಯರಿಗೆ ಬಟ್ಟೆ ಮಾಡಿದ್ದಾರೆ. ಚಾಪೆಯಲ್ಲೇ ಒಂದು ಡ್ರೆಸ್ ತಂದಿದ್ದಾರೆ ಅಂತ. ಇನ್ನು ಮುಂದೆ ಹೋಗ್ತಾ ಪ್ರತಿಯೊಂದು ಫಲಪುಷ್ಪವನ್ನು ನೋಡ್ತಾ ಇದ್ದಾರೆ ನೋಡಿ. ವಿಭಿನ್ನವಾದ ಹೂಗಿಡಗಳಿದ್ದಾವೆ ನೋಡಿ. ಕ್ಯಾಪ್ಸಿಕಮ್ ಗಿಡ, ಗುಲಾಬಿ ಹೂವಿನ ಗಿಡ, ಪ್ರತಿಯೊಂದು ಗಿಡಗಳು ಇಟ್ಟಿದ್ದಾರೆ ಇಲ್ಲಿ. ಸಣ್ಣ ಪಾಟೆಲ್ಲ
ಹಾಕಿ ನೋಡಿ ವಿಭಿನ್ನವಾದ ಹೂಗಳೆಲ್ಲ ಇದೆ ಇಲ್ಲಿ. ಹೀಗೆ ನೋಡ್ತಾ 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 ಮುಂದೆ ಹೋಗ್ತಾ ಇದ್ದೀವಿ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. ನಾವು ಬಿಡುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರ್ತವೆ ನೋಡಿ. ಹಳದಿ ಮತ್ತು ಕೆಂಪು ಕ್ಯಾಪ್ಸಿಕಮ್ನಲ್ಲಿ ಕರ್ನಾಟಕ ಮ್ಯಾಪ್ ಮಾಡಿದ್ದಾರೆ. ಜೈ ಕರ್ನಾಟಕ ಎಂದು ಒಂದು ಲೈಕ್ ಹಾಕಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಮ್ಮ ದೇಶ ಎಂದು ಮಾಡಿದ್ದಾರೆ ನೋಡಿ. ಇಲ್ಲಿ ಫ್ಲವರ್ ನೋಡಿ, ಫ್ಲವರ್ ಯಾವ ರೀತಿ ಡೆಕೋರೇಷನ್ ಮಾಡಿದ್ದಾರೆ ಎಲ್ಲ. ಪ್ರತಿಯೊಂದು ಫ್ಲವರ್ಗಳು ಇದ್ದಾವೆ, ಸಣ್ಣ ಸಣ್ಣ ಫ್ಲವರ್ ವಿಸ್ಮಯವಾಗಿ ನೋಡಿ. ಜೇನುಹುಳ ಎಲ್ಲ ಮಾಡಿ ಫ್ಲವರ್ ಇದರಲ್ಲೇ ಫುಲ್ ಡೆಕೋರೇಟ್ ಮಾಡಿದ್ದಾರೆ. ಇದರಲ್ಲಿ ಎರಡು ಜೇನುಹುಳ ಇದೆ ನೋಡಿ, ನಮ್ಮ ಮಕ್ಕಳು ನೋಡ್ತಾ ಇದ್ದಾರೆ. ಇಲ್ಲಿ ದೊಡ್ಡ ದೊಡ್ಡ ಜೇನುಹುಳ ಮಾಡಿದ್ದಾರೆ, ಅದು ಫ್ಲವರಲ್ಲೇ ಮಾಡಿದ್ದಾರೆ. ನೋಡ್ತಾ ಹೋದ್ರೆ ಇನ್ನು ತುಂಬ ಇದೆ ನೋಡಿ. ಬಟರ್ಫ್ಲೈ ಚಿಟ್ಟೆನೂ ಮಾಡಿದಾರಂತೆ, ನಮ್ಮ ಹುಡುಗ ಹೇಳ್ತಿದ್ದಾನೆ. ಪ್ರತಿಯೊಂದೂ ವಿಭಿನ್ನವಾಗಿದೆ ನೋಡಲಿಕ್ಕೆ. ಇಲ್ಲಿ ಪಕ್ಕ ನೋಡ್ತಿರ್ಬೋದು ನೀವು, ವರ್ಲ್ಡ್ ಕಪ್, ಕ್ರಿಕೆಟ್ನರೆಲ್ಲ ಇದ್ದಾರೆ ಇಲ್ಲಿ. ಹಂಗೆ ಹೋಗ್ತಾ ಈಗ ತರಕಾರಿಗಳು, ಕುಂಬಳಕಾಯಿ, ಬದನೆಕಾಯಿ, ಹಾಗಲಕಾಯಿ, ಟಮಾಟೆ ಹಣ್ಣು, ವಾಟರ್ ಮೆಲನ್, ಕಲ್ಲಂಗಡಿ ಹಣ್ಣು, ಪ್ರತಿಯೊಂದು ತರಕಾರಿಗಳನ್ನು ಟೇಬಲ್ ಮೇಲೆ ಜೋಡಿಸಿದ್ದಾರೆ. ಅದರ ಹೆಸರುಗಳು ಮತ್ತು ಅದರ ಬಗ್ಗೆ ವಿವರಣೆ ಕೂಡ ಬರೆದಿದ್ದಾರೆ. ಯಾರ್ಯಾರು ಬೆಳೆದಿದ್ದಾರೆ, ಯಾವ ಜಿಲ್ಲೆಗೆ ಬೆಳೆದಿದ್ದಾರೆ ಎಲ್ಲ ಇದ್ರ ಮೇಲೆ. ತೆಂಗಿನಕಾಯಿ, ಹಾಗಲಕಾಯಿ, ಪಡವಲಕಾಯಿ, ಕ್ಯಾರೆಟ್, ಮೂಲಂಗಿ, ಈರುಳ್ಳಿ, ಪ್ರತಿಯೊಂದು ತರಕಾರಿ ಇದೆ. ಇವು ಬೋನ್ಸಾಯ್ ಮರಗಳು. ಸುಮಾರು 50, 60, 100 ವರ್ಷ ಹಳೆ ಮರಗಳನ್ನ ಪೇಂಟಿಂಗ್ ಎಲ್ಲ ಮಾಡಿದ್ದಾರೆ. ಬೋನ್ಸಾಯ್ ಮರಗಳು ಮತ್ತೆ ಪೇಂಟಿಂಗ್ ಇಟ್ಟಿದ್ದಾರೆ. ಕಲಾಕೃತಿ ಬರೆದಿರೋ ಆರ್ಟಿಸ್ಟ್ಗಳು. ತುಂಬ ಚೆನ್ನಾಗಿ ಅನಿಸ್ತಿದ್ವಿ ನೋಡಿ. ನಮ್ಮ ಮಕ್ಕಳು ತುಂಬ ಖುಷಿಯಾದರು. ನೀವು ನಿಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗಿ ತೋರಿಸಿ ನೋಡಿ. ಸಾಲು ಮರದ ತಿಮ್ಮಕ್ಕದ ಒಂದು ಆಕೃತಿ ಮಾಡಿದ್ದಾರೆ ಮರದಲ್ಲೇ. ಮತ್ತು ಅವರು ರಂಗೋಲಿ ಕಲಾಕೃತಿನೂ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಇವರಿಗೆಲ್ಲ ಪ್ರೋತ್ಸಾಹಿಸಬೇಕು. ನಾವು ಪ್ರತಿಯೊಬ್ಬರು ಹೋಗಿ ನೋಡಬೇಕು, ಈ ಥರದ್ದನ್ನು ಮಕ್ಕಳಿಗೆ ತೋರಿಸ್ಬೇಕು. ಆಗ ಮಕ್ಕಳಿಗೆ ಈ ರೀತಿ ತೋರಿಸಿದರೆ ಅವರಿಗೆ ಜ್ಞಾನೋಚನೆ ಆಗುತ್ತೆ. ಮೊಬೈಲು ಅವೆಲ್ಲ ಕೊಟ್ಟು ಮನೆಗೆ ಕೂರಿಸ್ಬೇಡಿ. ದಯವಿಟ್ಟು ಈ ಥರ ತೋರಿಸಿ ಮಕ್ಕಳು ಜ್ಞಾನವಂತರಾಗ್ತಾರೆ, ಅದ್ರ ಬಗ್ಗೆ ತಿಳುವಳಿಕೆ ತಗೊತಾರೆ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕ ಇರೋ ಬೆಲ್ ಬಟನ್ ಒತ್ತಿ. ಇದರ ಉಪಯುಕ್ತ ವಿಡಿಯೋಗಳನ್ನು ಬಿಡ್ತಾ ಇರ್ತೀವಿ ನೋಡಿ. ಆರ್ಟಿಸ್ಟ್ಗಳು ಕಲಾಕೃತಿಗಳನ್ನು ಮಾಡಿಟ್ಟಿದ್ದಾರೆ. ತುಂಬ ವಿಸ್ಮಯವಾಗಿದೆ ಎಲ್ಲ ಕಲಾಕೃತಿಗಳು, ಯಾರೇ ಬರೆದಿರೋ ಕಲಾಕೃತಿಗಳು. ಕಲಾವಿದರಿಗೆ ಪ್ರೋತ್ಸಾಹ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನೋಡಿ, ನಮ್ಮ ಮಗ ಎಲ್ಲ ಹೂ ಗಿಡಗಳನ್ನು ತೋರಿಸ್ತಾ ಇದ್ದಾನೆ ನೋಡಿ. ನಮ್ಮ ಮಗಳು ಕಲಾಕೃತಿಗಳನ್ನ ತೋರಿಸ್ತಾ ಇದ್ದಾಳೆ. ಈಗ ಅತ್ತೆ ಹೋಗ್ತಾ ಪಕ್ಕದಲ್ಲಿ ನಾವು ಮನೆ ಇದೆ, ಸಣ್ಣ ಮನೆ ಕಟ್ಟಿದ್ದಾರೆ. ಅಲ್ಲಿ ವ್ಯವಸಾಯ ಸಂಬಂಧಪಟ್ಟ ಎಲ್ಲ ಸಸ್ಯಗಳನ್ನು ಇಟ್ಟಿದ್ದಾರೆ. ಮತ್ತೆ ಅಲ್ಲಿ ಮೆಡಿಸಿನ್ ಸಸ್ಯಗಳೆಲ್ಲ ಕಟ್ಟಿದ್ದಾರೆ. ಹಸುವೆಲ್ಲ ಇದೆ ಅಂತ ಮನುಷ್ಯನೂ ಇದ್ದಾರೆ. ಮುಂದೆ ಹೋಗ್ತಾ ವಿಡಿಯೋನ ಫಲಕೃತಿ ಮುಕ್ತಾಯಗೊಳಿಸಲಿಗೆ ವಿಶೇಷ ಇಲ್ಲದೆ ತಡೆ ಇರಬೇಕು. ತೆಂಗಿನಕಾಯಿನಲ್ಲಿ ಮಾಡಿರುವ ಕಲಾಕೃತಿಗಳಿದ್ದಾವೆ ಮತ್ತು ಎಲೆ ಒಳಗಡೆ ಮಾಡಿದ ಕಲಾಕೃತಿಗಳಿದ್ದಾವೆ. ಎಲ್ಲ ಕಲಾವಿದರು ಪ್ರೋತ್ಸಾಹಿಸಬೇಕು. ನಾವು ಕಲಾವಿದರಿಗೆ ನಾವು ಎನ್ಕರೇಜ್ ಮಾಡಬೇಕು ನೋಡಿ. ತೆಂಗಿನಕಾಯಿನಲ್ಲಿ ಮಾಡಿದ ಕಲಾಕೃತಿಗಳು, ಮಂಗ, ಅಂಬ, ಕೋತಿ ಮತ್ತು ಎಲ್ಲ ಪ್ರತಿಯೊಂದು ಕಲಾಕೃತಿ ಮಾಡಿದ್ದಾರೆ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫಲಪುಷ್ಪ ಪ್ರದರ್ಶನ ಯಶಸ್ವಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮ್ಮ ಚಾನಲ್ ಕಂಡದೇ ಲೈಕ್ ಮಾಡಿ, ಈ ವಿಡಿಯೋನ ಎಲ್ಲರೂ ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಫ್ರೆಂಡ್ಸ್.